ಚಿನ್ನು ನನ್ನ ಚಿನ್ನು ಇವಾಗ ಕಾಣ್ತಲ್ಲ. ಓ ಅಕ್ಕ ಈ ತರ ಹೋಗ ಸ್ನಾನ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಡ ನಿಂದು ಇವತ್ತು ದಿನ ಉಡ್ದ ಹೊಡಿ ದರ್ಶನ್. ಹೊಡೆದೋಯ್ತು. ಆಲ್ಕೋಹಾಲ್ ಎಲ್ಲ ತಗೊಂಡ್ ಬರಬೇಡಿ. ತಗೊಂಬಂದ್ರೆ ಸುಮ್ಮನೆ ಲಾಕ್ ಆಯ್ತೀರಾ. ಮೀಟರ್ ಬೇಕು. ಮೀಟರ್ ಹಿಂದ್ಗಡೆ ಕಾರಲ್ಲಿ ಬರ್ತಾರ. ಹಿಂದಗಡೆ ನಮ್ಮ ಹಿಂದಗಡೆ ಕಾರಲ್ಲಿ ಬರ್ತವ್ರೆ. ಅವರು ಸ್ವಲ್ಪ VIP ಪರ್ಸನ್ಸು. ಬರ್ರಿ ಅಂದ್ರೆ ಹೊಡಿರಿ. ಸಾರಿ ಹೊಡೀರಿ. ಕುಡ್ದಿದ್ದಾನೆ, ಮಾನಸಿಕ ಆಗ್ಬಿಡ್ತಾರ. ಆ ಪ್ರೊಸೀಜರ್ ನಾನು ನೋಡಿದ್ವಿ, ಇವರು ನೋಡಿದ್ದಾರೆ ಪ್ರೊಸೀಜರ್. ಗ್ರೂಪ್ ಸೆಲ್ಫಿಗೆ ಬಂದಿದ್ದೇನೆ ಹೊಡೀರಿ ಅಂತಾರೆ. ಯಾಕೆ ಹೊಡಿಯೋಣ ನಾವು? ಕಾನೂನು ಯಾಕೆ ಕೈಗೆ ತೊಗೊಳ್ಳೋಣ ನಾವು? ಹಂಗೆಲ್ಲ ಮಾಡಲ್ಲ ಕಣ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಹುಟ್ಟಿದ ಹಬ್ಬ. ಸೊ ಇವರು ನಮ್ಮ ಅಕ್ಕ. ಇವಾಗ ಒಳ್ಳೆ ಟ್ರಿಪ್ಪಿಗೆ ಹೊರಟಿದ್ವಿ. ಎಲ್ಲಿ ಅಂತ ಕೇಳ್ತೀರಾ? ಕೊಟ್ಟಿದ್ದು ಕೇರಳ. ಅಲ್ಲೆಲ್ಲ ಸ್ವಲ್ಪ ಹೋಗ್ಬೇಡಿ ಹಾಗೆ ಹಿಂಗೆ ಅಂತೆಲ್ಲ ಸೈಕ್ ಮಾಡ್ತಾ ಇದ್ದಾರೆ. ಲೈಕ್ ಇನ್ಸ್ಟಾಗ್ರಾಮರ್ಸ್, ಲೈಕ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ. ನೋಡೋಣ ನೋಡ್ತಿದ್ದೀನಿ ನಿಮಗೆ ಅಂತ. ಸೊ ನಾನು ಆ್ಯಕ್ಚುಲಿ ಇನ್ಫ್ಲೂಯೆನ್ಸರ್. ಸೊ ಹೋಗ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಕಾರ್ ತೊಗೊಂಡು ರೆಡಿಯಾಗಿ ಬಂದಿದ್ದಾರೆ ಪಾಪ. ನಾವು ವೆಯ್ಟ್ ಮಾಡಿಸ್ಬಿಟ್ಟಿವಿ ಆಲ್ರೆಡಿ. ಅದು ಈ ಫ್ರೆಂಡು ವರುಣ್ ಬ್ರೋ ಅಂತ. ಹೋಗಿ ಮಾತಾಡ್ಸೋಣ ಅವ್ರನ್ನೂ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ, ಸಿಗೋಣ. ಓಕೆ, ಮತ್ತೆ ಟ್ರಿಪ್ ಸ್ಟಾರ್ಟ್ ಆಯಿತು. ಇವಾಗ ಫ್ಯೂಲ್ ಹಾಕ್ಸ್ತಾ ಇದ್ದೀವಿ. ನೋಡ್ಬೋದು ಫುಲ್ ಟ್ಯಾಂಕ್ ಫ್ಯೂಲ್ ಆಗ್ತದೆ ನೀಟಾಗೆ. ಆಲ್ರೆಡಿ ಪ್ಯಾಸೆಂಜರ್ಸ್ ಎಲ್ಲ ಒಳಗಡೆ ಇದ್ದಾರೆ. ಹೈ ಟಿಂಕು, ಹೈ ಎಲ್ಲ ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಅವರೇ. ಪ್ರೋ ಡ್ರೈವರು ಈಗ ನಮಗೆ ಎಲ್ಲ ಚೆನ್ನಾಗಿ ಓಡಿಸ್ತಾರೆ. ಸೊ ಇನ್ನೂ ಇಬ್ಬರು ಬಂದಿಲ್ಲ. ಅವರು ಇನ್ನೂ ಇಬ್ಬರು ಕಾರಲ್ಲಿ ಬರ್ತಾರೆ, ಅವ್ರು ಬಂದಿಲ್ಲ. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಹೊಡಬೇಕು. ಫುಲ್ಲು ಲೇಟ್ ಕಮ್ಮತ್ತವ್ರು ಯಾವಾಗಲೂ. ನೋಡೋಣ, ಅವ್ರು ಹತ್ಕೊಂಡ್ಮೇಲೆ ಗಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡೋ ಟೈಮಲ್ಲಿ ವೀಡಿಯೋ ಮಾಡಿ ತೋರಿಸ್ತೀವಿ. ಹಾಂ, ಏನು ಸರ್ ಇಷ್ಟು ಬೇಗ ಬಂದರೆ ನೀವು? ಇಲ್ಲಿ ಇವರಿಂದ ಆ್ಯಕ್ಚುಲಿ ಲೇಟ್ ಆಗಿದ್ದು ಅನಿಸುತ್ತೆ. ಕಾಯಿ ಹೊಡಿತಾರೆ. ದೇವಸ್ಥಾನ ಮುಂದೆನೇ ಇವಾಗ ಪೂಜೆ ಮಾಡ್ತಾಯಿದ್ದೀವಿ, ಕಾರ್ ಪೂಜೆ. ಸೊ ಹುಡುಗಿರಿಗಂತ ಕೊಟ್ಬಿಟ್ಟಿದ್ದೀವಿ ನಾವು, ಹುಡುಗಿರೇ ಮಾಡಲಿ ಅಂತ. ನೋಡಿ ಮ್ಯಾಚ್ ಬಾಕ್ಸ್ ಇಟ್ಟಿಲ್ಲ ಇವರು ಯಾರು. ಹಾಂ, ಅವ್ನು ಇಟ್ಟವನೆ. ಆದರೆ ಯಾರು ಸ್ಮೋಕ್ ಮಾಡಲ್ಲ ಇಲ್ಲಿ. ಹುಡುಗಿರ ಕೈಲಿ ಕೊಟ್ಟಿದ್ದೀವಿ ಈಗ ಪೂಜೆ ಮಾಡೋಕ್ಕೆ. ಒಳ್ಳೇದಾಗಲಿ ನಮ್ಮ ಕಾರ್ಗಳಿಗೆ. ನಮ್ಮ ಕಾರ್ಗಳು ನೋಡ್ಕೊಂಬಿಡಿ. ಒಂದು ಆಲ್ಟ್ರೋಸು, ಒಂದು ಸ್ವಿಫ್ಟು. ಸಿಗರೇಟ್ ಅಣಿಸಿ ಇವಾಗ ಗಂಧದ ಕಡ್ಡಿ ಅಣಿಸ್ತಾರೆ ನೋಡಿ. ಅಣ್ಸು ಎರಡೂ ಅಣಿಸ್ಬೇಕು. ಅಣ್ಸು ಹೇಳು, ಯಾವ್ದಾರು ಮಂತ್ರ ಹೇಳು. ಮಂತ್ರ ಹೇಳ್ಕೊಂಡು ಹೇಳು ಹಂಗೆ. ಓಂ ಭೂ ಅನಿತಾ ಸಾಂಗ್ ಹೇಳ್ಬಿಡು ಹೋಗ್ಲಿ. ಏನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಇವರು. ಕಾಣಿಸ್ತಾಯ್ತಾ? ತುಂಬ ಚೆನ್ನಾಗಿ. ನೀವೇ ಮೈನು ಬ್ರೋ. ಪೂಜೆ ಎಲ್ಲ ಚೆನ್ನಾಗಿ ನಡೀತದೆ. ಇವರು ತುಂಬ ಭಕ್ತಿಯಿಂದ ಮಾಡ್ತವ್ರೆ. ಒಳಗಡೆ ಎಲ್ಲ ಮಾಡ್ತಾರೆ. ಟಿಂಕು, ನೀನಾ ತೆಂಗಿನಕಾಯಿ ಹೊಡಿಯೋದೀಗ? ಯಾರು ನೀನಾ ದರ್ಶನ್? ಅವನೇ ಕಾರ್ ತಂದಿರೋದು, ಅವನೇ ಹೊಡಿಲಿ ಬೆಸ್ಟು. ಸುಮ್ಮನೆ ನೀನು ಹೊಡೆದು ಎಗ್ರಿ ಯಾಕೆ ಸುಮ್ಮನೆ ಆಮೇಲೆ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ರೈಟ್ ಸೇಫ್ ಆಗಿರಲಿ. ಜೈ ಗಣೇಶ, ಜೈ ಆಂಜನೇಯ. ಕರ್ಪೂರ ಅಲ್ಲೇ ಕೆಳಗೆ ಹಾಕು, ಹಿಂದೆ ಬಂದು ಹೊಡಿ ಅಷ್ಟೇ. ಹಾಂ ಹೊಡೀರಿ ಬ್ರೋ. ಹಿಂದಗಡೆ ಬಂದು ಹೊಡೀರಿ ಅಷ್ಟೇ. ಹಿಂದೆ ಸೈಡ್ ಬರೋ ಟಿಂಕು. ಚೂರು ಹಿಂದೆನೇ ಹೊಡೀರಿ ಅಷ್ಟೇ. ನಾಯ್ ಶಬಾಷ್. ಓಂ ಬೂಮ್ ಬೂವಸ್. ಒಳ್ಳೇದಾಗಲಿ. ಸೇಫ್ ರೈಡ್. ಹೊಡಿ ದರ್ಶನ್. ಓ ಕಾರ್ಗೆ ಹೊಡೆದ. ಬನ್ನಿ.
ವಾವ್ ಶಬಾಷ್. ಅಯ್ಯೋ ಹೊಸ ಶೂಪಾ. ನಾನು ಶೂ ಒಂಚೂರು ನೋಡ್ಕೊಂಡಿಲ್ಲ ಅಂದಿದ್ರೆ ಅಷ್ಟೇ. ನಮ್ಮ ರೈಡರು ನೈಸ್. ಮತ್ತೆ ಟಿಂಕರ್ ಮೈಕ್ ಆನ್ ಆಗಿದೆಯಲ್ಲ, ಮೈಕ್ ಆನ್ ಆಗಿದೆ. ಆ್ಯಕ್ಚುಲಿ ಎರಡು ಸಲ ಟ್ರಿಪ್ ಹೋದಾಗಲೂ 2 ಸಲ ಮುರಿದಾಕೊಂಡಿದ್ದೆ. ಅದು ಸಿಂಪಲ್ ಚಿಕ್ಕದು ಒಂದು ಕನೆಕ್ಟರ್ ಬರುತ್ತೆ, ಆ ಕನೆಕ್ಟ್ರಿಂದಲೇ ಮುರಿದೋಗಿರೋದು. ಜೇಬಲ್ಲಿ ಇಟ್ಕೊಂಡಿರ್ತೀವಿ ಮುರಿದೋಗಿರುತ್ತೆ. ಬಟ್ ಈ ಸಲ ಹೋಪ್ಫುಲ್ಲಿ ಮುರಿದೋಗ್ಬಾರ್ದು ಅಂತ ಅನ್ಕೋತಾ ಇದ್ದೀನಿ. ಸೊ ಬ್ಲಾಗ್ ಮಾಡ್ತಾರಕ್ಕೆ ನೀನು ಹುಷಾರಾಗಿ ಮಾಡು. ಹಾಯ್ ಬೈ, ನಮಸ್ಕಾರ. ಹೆಂಗನ್ಸಿದೆ ಸ್ಟಾರ್ಟಿಂಗು ಟ್ರಿಪ್ಪೆಲ್ಲ ನೀಟಾಗಿ? ಲೇಟ್ ಆಯಿತು ಅಂತ ಬೇಜಾರ ಬ್ರೋ? ಬೇಜಾರ ಲೇಟ್ ಆಯಿತು ಅಂತ? ಬೇಜಾರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಇಬ್ರಿಗೂ ಮನಸ್ಸಲ್ಲಿ ಸ್ವಲ್ಪ ಬೇಜಾರಿರ್ಬೋದು, ಗೊತ್ತಿಲ್ಲ. ಲೇಟ್ ಇದ್ರೆ ಅಲ್ಲಿ ತೋರಿಸು ಬ್ರೋ, ಹೇಳ್ತೀವಿ. ಸ್ವಿಫ್ಟ್ ಇವಾಗ ಕಾಣ್ತಲ್ಲ. ಓ ಅಕ್ಕ ಇಲ್ಲಿ ಈ ಕ್ಯಾಂಡಿಡೇಟ್ಗೋಸ್ಕರ ಇಲ್ಲಿ ಬರ್ತಾವೆ ನೋಡಿ ಲಾಸ್ಟಲ್ಲಿ. ಇಲ್ಲ ತಿರುಗ್ತಲ್ಲ ಹುಡುಗ. ಏಯ್ ತಿರುಗ ಅವನು ಆಲ್ರೆಡಿ ಅದು ಹುಡುಗಿ ಜೊತೆ ಅದೇ ಮೇ ಬಿ ಮುಂದೆ ಹತ್ಕೊಂತಾಳಲ್ಲ, ಮೇ ಬಿ ಅವಳಿಗೆ ಎಲ್ಲಿದೆಯಾ ಏನು ರೆಡಿ ಅದ ಅಂತ ಕಾಲ್ ಮಾಡ್ತಾ ಇರಬೇಕು. ಅದು ಫಂಗಸ್ ಏನಂತಾರೆ ಅದು ದಿಲ್ಕುಶ್ ನಮಗೆ ಫಂಗಸ್ ಆಗಿರೋದು ಕೊಟ್ಬಿಟ್ಟು ಮೇಲ್ಗಡೆ ಮಸಾಲ ಪೌಡ್ರ್ ಅಂತ ನಂಬಿಸಿ ತಿನ್ಸ್ಬಿಡೋರು. ಸದ್ಯಕ್ಕೆ ನಮ್ಮ ಅಕ್ಕ ನೋಡಿ ಹೇಳಿದ್ದಕ್ಕೆ ಒಳ್ಳೇದಾಯಿತು. ಇಲ್ಲಾಂದರೆ ಕಷ್ಟ. ಈ ಅಂಗಡಿ ಏನಿದೆ ಗುರು ನೆನ್ಪಿಟ್ಕೊಂಬಿಡಿ. ಯಾವ ರೂಟ್ ಅನ್ನೋದು ದೇವರಾಣೆ ಗೊತ್ತಿಲ್ಲ, ಬಟ್ ಬಂದರೆ ಮಾತ್ರ ನಿಜವಾಗ್ಲೂ ಇಲ್ಲಿ ಬರೋಕ್ಕಂತೂ ಹೋಗಬೇಡಿ. ಬಿಕಾಸ್ ನಾನು ಹೇಳೋದೇನಂದರೆ ಇದು ಹೋಗ್ಬಿಟ್ಟೈತೆ, ಫಂಗಸ್ ಆಗಿ ಹೋಗ್ಬಿಟ್ಟೈತೆ. ಬಟ್ ಸ್ಟಿಲ್ ಅದನ್ನೇ ನಮಗೆ ಕೊಡ್ತಾವ್ರಲ್ಲ, ಏನು ಹೇಳೋಣ ಹೇಳಿ. ನಾವೇ ಫ್ರಸ್ಟ್ರೇಷನಲ್ಲಿದ್ದೀವಿ, ನಮ್ಮ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಅಂತ. ಅವರು 15 ಕಿಲೋಮೀಟ್ರ್ ತೋರಿಸ್ತದೆ ಅಂತ. ಆ ಗ್ಯಾಪಲ್ಲಿ ಇವರು ನಮಗೆ ಈ ಥರ ತಿನ್ಬಿಟ್ಟು ಹೋಗ್ಬಿಡೋಣ ಅಂತ. ನೀವು ಹೇಳಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ನಾವು ಅದೇ ತಿಂತದ್ವಿ. ಯಾರು ಫಿಂಗರ್ ಬೌಲು ಅದು ಫಿಂಗರ್ ಕಾಫಿ. ಹೆಂಗಿತ್ತು ಟೇಸ್ಟು? ಸೂಪರ್. ಬೆರಳಿನಲ್ಲಿ ಕಾಫಿಯನ್ನು ಕಲಗಲಿಸಿ. ಸರ್ ನಿಮ್ಮದು ಹೆಂಗಿತ್ತು ಎಕ್ಸ್ಪೀರಿಯನ್ಸು? ನಿಮ್ಮದು ಜ್ಯೂಸು ಆಫ್ಟರ್ ಸ್ಟೋರಿ ಏನಾಗಿತ್ತು ಆ ಜ್ಯೂಸ್ದು ಅದೇ ಹೇಳ್ತೀನಿ. ಅಲ್ಲ ಆ ಜ್ಯೂಸ್ ಮಾಡಬೇಕಂದ್ರೆ ಆ ಪ್ರೊಸೀಜರ್ ನಾನು ನೋಡಿದ್ವಿ, ಇವರು ನೋಡಿದ್ದಾರೆ ಪ್ರೊಸೀಜರ್. ಆ ಪ್ರೊಸೀಜರ್ನ ನೀವೇನ ನೋಡ್ಬಿಟ್ರೆ ಹಿಂಟ್ ಕೊಡ್ತೀನಿ ನೋಡಿ ನಿಮಗೆ. ಹಿಂಡಿದೆ ಜ್ಯೂಸು, ಕೆರ್ಕೊಂಡೆ, ಸಾಕು. ಪಾಪ ಕುಡ್ದಿದ್ದಾನೆ, ಮಾನಸಿಕ ಆಗ್ಬಿಡ್ತಾರ. ಅಲ್ಲ ಗೈಸ್, ಇದನ್ನ ನೋಡಿ ನಾನು ಆನೆಗಳಂತ ಸ್ವಲ್ಪ ಕನ್ಫ್ಯೂಸ್ ಆಗೋದೆ. ಬಿಕಾಸ್ ಈ ಸ್ಪೆಕ್ಸ್ ಹಾಕೊಂಡ್ಬಿಟ್ಟು ನನಗೆ ಗೊತ್ತಾಗಿಲ್ಲ ಸಡನ್ನಾಗಿ. ಏನು ಮಾಡೋಣ, ಸಮ್ಟೈಮ್ಸ್ ಈ ಥರ ಮಿಸ್ಟೇಕ್ ಆಗುತ್ತೆ ನೋಡಿ. ಮಾವುತ ಅಂತ ನೋಡಿ ಹೆಂಗೆ ರೇಗಿಸ್ತಾ. ನಾವು ಇವ್ರು ನನ್ನ ರೇಗಿಸಿದ್ದು ನನಗೆ ಬೇಜಾರಿಲ್ಲ. ಒಂದು ಹೆಸರು ಹೇಳ್ತೀನಿ ಅಷ್ಟೇ. ಇವ್ರ ಮುಖದಲ್ಲಿ ಏನು ಸ್ಮೈಲ್ ಬರುತ್ತೆ ನೋಡಿ. ಚಿನ್ನು ನೋಡಿ, ಚಿನ್ನು ಫೋನಲ್ಲಿ ಮಾತಾಡ್ತಾರೆ ಇವರು, ಅದಕ್ಕೆ ಸ್ವಲ್ಪ ಬಿಸಿ ಆಗಾರೆ. ಒಂದು ಸ್ವಲ್ಪ ಗಾಡಿ ಓಡಿಸ್ತಾರೆ. ಚೆಕಿಂಗ್ ಇನ್ನೇನು ಚೆಕಿಂಗ್ ಬಂತು. ನಮ್ಮ ಬ್ಯಾಗಲ್ಲಿ ಎಣ್ಣೆ ಇಲ್ಲ, ನಮ್ಮ ಗಾಡೀಲಿ ಎಣ್ಣೆ ಇಲ್ಲ. ಬಟ್ ಆದರೂ ಕೂಡ ನೋಡಿ ಇವಾಗ ಫುಲ್ಲು ಚೆಕ್ಕು. ಅಯ್ಯೋ ಫೋಟೋ ಎಲ್ಲ ತೆಗಿತವ್ರೆ. ಫೋಟೋ ತಗೊತಾರೆ. ನಾವು ತಗೊಳ್ಳೋಣ. ನಾವು ಕೂಡ ಇವಾಗ ಫೋಟೋ ತಗೋತೀವಿ, ಆಯ್ತಾ? ಹಿಂದ್ಗಡೆ ಕಾರಲ್ಲಿ ಬರ್ತಾವ್ರ, ನಮ್ಮ ಹಿಂದಗಡೆ ಕಾರಲ್ಲಿ ಬರ್ತವ್ರೆ. ಅವರು ಸ್ವಲ್ಪ VIP ಪರ್ಸನ್ಸು. ಬರ್ರಿ ಅಂದರೆ ಹೊಡೀರಿ ಅಂತಾರೆ. ಗ್ರೂಪ್ ಸೆಲ್ಫಿಗೆ ಬನ್ನಿ ಅಂದರೆ ಹೊಡೀರಿ ಅಂತಾರೆ. ಯಾಕೆ ಹೊಡಿಯೋಣ ನಾವು? ಕಾನೂನು ಯಾಕೆ ಕೈಗೆ ತೊಗೊಳ್ಳೋಣ ನಾವು? ಹಂಗೆಲ್ಲ ಮಾಡಲ್ಲ ಕಣ್ರಿ. ನಾವು ತಗೊಳ್ಳೋಣ, ಫೋಟೋಸ್ ತಗೊಳ್ಳೋಣ, ನಾವು ತಗೊಳ್ಳೋಣ. ನಾಗರಹೊಳೆ ಫೈನಲಿ ಎಂಟ್ರ್ ಆಗಿದ್ದೀವಿ. ಸೊ ನೋಡ್ಬೋದು ಚೆಕ್ಕಿಂಗ್ ಸ್ಪಾಟ್ ಇದು. ಸೊ ಇಫ್ ಇನ್ ಕೇಸ್ ಯಾರಾದರೂ ಬರೋಂಗಿದ್ರೆ ನೆಕ್ಸ್ಟು, ಸೊ ಇಲ್ಲಿರುತ್ತೆ ಚೆಕ್ಕಿಂಗ್ ಪಾಯಿಂಟು. ಆಲ್ಕೋಹಾಲ್ ಎಲ್ಲ ತೊಗೊಂಡು ಬರಬೇಡಿ. ತೊಗೊಂಬಂದರೆ ಸುಮ್ಮನೆ ಲಾಕ್ ಆಯ್ತೀರಾ. ಸುಮ್ಮನೆ ಅದಕ್ಕೆ ಹಂಗೂ ತೊಗೊಂಡು ಬಂದು ಪಾಸ್ ಆಗಬೇಕು ಅಂದರೆ ನೋಡ್ರಪ್ಪ, ಒಂದು 500-1000 ಕೊಡೋಕ್ಕೆಲ್ಲ ಹೋಗಬೇಡಿ. ಅದೆಲ್ಲ ತಪ್ಪು.
ಮಾಡಬೇಡಿ. ನೋಡಿ ಎಲ್ಲರೂ ಅಷ್ಟೇ ಫೋಟೋ ಎಲ್ಲ ನಾಗರಹೊಳೆದು ಎಲ್ಲ ಫೋಟೋಸ್ ಹಾಕ್ತಾರೆ. ಓ ಸ್ನ್ಯಾಪ್ ಅಪ್ಡೇಟೆಡ್ ಆಗಿದ್ದಾರೆ, ಚೆಕ್ ಮಾಡಿದ್ವಿ ಅಷ್ಟೇ. ಅಲ್ಲಿ ಹೋಗಿ ತೊಗೊಳ್ಳೋಣ ಬನ್ನಿ ಫೋಟೋಸ್. ಟೈಗರ್ ರಿಸರ್ವೈರ್ ಮಾತ್ರ ರೋಡೆಲ್ಲ ಸಕಲಾಗಿದೆ. ಹಾಂ, ಇಲ್ಲಿ ಚೀತಾನೂ ಬರೋ ಚಾನ್ಸಸ್ ಐತೆ. ಇಲ್ಲಿ ಆನೆ ಹಿಡಿಯಲ್ಲ, ಆನೆ ಲದ್ದಿ ಹೋಯ್ತದೆ. ಅಲ್ಲ, ಕೊಟ್ಟಿಯೂರ್ ಟೆಂಪಲ್ಗೆ ಹೋಗೋ ರೂಟಲ್ಲಿ ಫುಲ್ಲು ಏನಂತಾರೆ, ಫುಲ್ಲು ಟ್ರಾಫಿಕ್ ಜಾಮು ಅನ್ನೋ ಥರ ಫುಲ್ಲು ರೋಡೆಲ್ಲ ಜಾಮ್ ಆಗಿದೆ ಅಂತಾರೆ. ಇಲ್ಲಿ ಖಾಲಿ ಹೊಡಿತದೆ ಗುರು. ಇಲ್ಲಿ ಆನೆ ಬಿಟ್ಟಾಕಿ ಆನೆ ಲದ್ದಿನೂ ಇಲ್ಲ ಒಂದು ಕಡೆಯಲ್ಲಿ. ನಿಮಗೆ ಏನು ಹೇಳೋಣ ಹೇಳಿ? ಹಾಂ, ಈ ಹಸುಗಳು ನೋಡಿಕೊಂಡು ನಾವು ಆನೆ ಅಂತ ಫೀಲ್ ಮಾಡ್ಕೋಬೇಕು, ನಾಯಿನ ನೋಡಿ ಹುಲಿಗಳಂತ ಅನ್ಕೋಬೇಕಷ್ಟೇ. ಏನು ಫುಲ್ ಎಲ್ಲೂ ಫುಲ್ ಖಾಲಿ ಹೊಡಿತೈತೆ ಎಲ್ಲ. ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ಸೈಲೆಂಟ್ ಆಗ್ಬಿಟ್ರಪ್ಪ. ಆಗಲೇ ಒಟ ಅಂತಂದ್ರು, ಇವಾಗ ಫುಲ್ ಸೈಲೆಂಟ್ ನೋಡಿ. ಹಾಂ, ರೋಡ್ ಮಾತ್ರ ವ್ಯೂ ಮಾತ್ರ ಚೆನ್ನಾಗಿದೆ. ನಾವು ಪ್ರತಿ ಸಲ ಬಂಡೀಪುರ್ ಕಡೆ ಬಂದು ಆ ಕಡೆಯಿಂದ ಹೋಗ್ತಾ ಇದ್ದಿದ್ದು. ಈ ಸಲ ಫಸ್ಟ್ ಟೈಮ್ ಅನ್ಸುತ್ತೆ ನಾಗರಹೊಳೆ ಈ ಕಡೆಯಿಂದ ಹೋಗ್ತಾ ಇರೋದು ಕೇರಳಗೆ. ಏನಾಯ್ತು? ಓಕೆ ಒಬ್ರು ಅಲ್ಲಿಂದ ಒಬ್ಬರೇ ಓಡಿಸ್ಕೊಂಡ್ಬಂದವ್ರೆ ಮಸ್ತು. ಬಟ್ ಆನೆ ಸರ್ಚಿಂಗ್, ಆನೆಗೋಸ್ಕರ ನೋಡೋಣ.